ಹಲೋ ಎವ್ರಿವನ್. ಇವತ್ತು ನಾವು ನಿಫ್ಟಿ ಅನಲೈಸ್ಗೆ ಹೋಗೋಕ್ಕೂ ಮೊದಲು ಇವತ್ತು ಮಾರ್ಕೆಟ್ ಯಾವ ಥರ ಮೂಮೆಂಟ್ ಕೊಟ್ಟಿದೆ, ಯಾವ ಥರ ಲೆವೆಲ್ ರೆಸ್ಪೆಕ್ಟ್ ಮಾಡಿದೆ ಅಂತ ನೋಡೋಣ. ಇವಾಗ ನಿನ್ನೆ ನಾವು ಲೆವೆಲ್ ಮಾರ್ಕ್ ಮಾಡಿರೋ ಪ್ರಕಾರ 23,600 ಟು 23,800 ರೇಂಜ್ ಬೌಂಡ್ ಆಗಿರುತ್ತೆ. ನಿನ್ನೆ ಕ್ಲೋಸ್ ಕೂಡ 23,650 ರೇಂಜಲ್ಲಿ ಕ್ಲೋಸ್ ಆಗಿತ್ತು. ಈ ರೇಂಜಲ್ಲಿ ಕ್ಲೋಸ್ ಆದಾಗ ನಮಗೆ ಇದೊಂದು ರೇಂಜ್ ಬೌಂಡ್ ಆಗಿರುತ್ತೆ ಅಂತ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ. ಬಟ್ ಮಾರ್ಕೆಟು ಗ್ಯಾಪ್ ಪಾಸಿಟಿವ್ ಸೆಂಟಿಮೆಂಟಲ್ಲಿ ಇರೋದ್ರಿಂದ ಗ್ಯಾಪ್ ಅಪ್ ಓಪನ್ ಆಗಿತ್ತು. ಅರೌಂಡ್ 23,800-850 ರೇಂಜಲ್ಲಿ ಓಪನ್ ಆಗಿತ್ತು. ಓಪನ್ ಆಗಿ ಇಮಿಡಿಯೇಟಾಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ. 800 ಬಿಲೋನೇ ಕ್ಲೋಸ್ ಆಗಿಬಿಟ್ಟು ಮತ್ತೆ ರೇಂಜ್ ಬೌಂಡಲ್ಲಿ ಮಾರ್ಕೆಟ್ ಮೂವ್ ಆಗಿದೆ ಇವತ್ತು. ಓಕೆ, ಇವತ್ತು ಆ ಥರದ್ದೇನು ಬಿಗ್ ಟ್ರೇಡ್ ಏನೂ ಇಲ್ಲ ಮಾರ್ಕೆಟಲ್ಲಿ, ಕಂಡೀಷ್ನಲ್ಲಿ ಟ್ರೆಂಡಿಂಗಲ್ಲಿ. ಮತ್ತೆ ಮಾರ್ಕೆಟ್ ರೇಂಜ್ ಬೌಂಡಲ್ಲೇ ಕ್ಲೋಸ್ ಆಗಿದೆ. ಇದು ಹೇಗಾಗ್ತಿದೆ ಅಂತ ಹೇಳಿದ್ರೆ, ಲೈಕ್ ಆನ್ ಎ ಡೈಲಿ ಬೇಸಿಸ್ ಮಾರ್ಕೆಟು ಓಪನ್ ಆಗ್ತದೆ, ಜಸ್ಟು ಹೈಯಲ್ಲಿ ಓಪನ್ ಆಗ್ತದೆ, ಲೋ ಬರುತ್ತೆ, ಜಸ್ಟ್ ಲೈಕ್ ಇಲ್ಲಿ ಓಪನ್ ಆಗಿ ಡೌನ್ ಬರ್ತದೆ, ಆಮೇಲೆ ಮೇಲೆ ಹೋಗ್ತಾಯಿದೆ, ಆಮೇಲೆ ಡೌನ್ ಅಪ್, ಇದೇ ಥರನೇ ರೇಂಜ್ ಬೌಂಡ್ ಆಗ್ತಾನೇ ಇದೆ ಮಾರ್ಕೆಟಲ್ಲಿ. ಇದು ಯಾವುದೇ ರೀತಿಯ ಡೈರೆಕ್ಷನಲಲ್ಲಿ ಮಾರ್ಕೆಟ್ ಹೋಗ್ತಾ ಇಲ್ಲ, ತುಂಬ ರೇಂಜ್ ಬೌಂಡಲ್ಲೇ ಹೋಗ್ತಾ ಇದೆ. ಬಟ್ ಇವಾಗ ತುಂಬ ಇಂಪಾರ್ಟೆಂಟ್ ಲೆವೆಲಲ್ಲಿದೆ ಅಂತ ಕೂಡ ನಾನು ನಿಮಗೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಾರ್ಕೆಟು ಇಷ್ಟೊಂದು ಈ ರೇಂಜಲ್ಲಿ ಹೋಲ್ಡ್ ಮಾಡೋದು ತುಂಬ ರೀಸೆಂಟ್ ಟೈಮ್ ಪೀರಿಯಡಲ್ಲಿ ತುಂಬ ರೇರು. ಈಗ ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್, ಯಾ. ಇವಾಗ ನೀವು ನೋಡಿದರೆ ನಿಮ್ಗೆ ಇದರಲ್ಲಿ ಏನಷ್ಟು ಗೊತ್ತಾಗಲ್ಲ. ಏನಾಗುತ್ತೆ, ಒಂದು ಗ್ರೀನ್ ಕ್ಯಾಂಡಲು, ಒಂದು ರೆಡ್ ಕ್ಯಾಂಡಲು, ಒಂದು ಗ್ರೀನ್ ಕ್ಯಾಂಡಲು, ಒಂದು ರೆಡ್ ಕ್ಯಾಂಡಲ್ ಅಂತ ಬರ್ತಾಯಿದೆ. ಇದರಲ್ಲಿ ಗ್ರೀನು ರೆಡ್ಡು ಅಂತ ಬರ್ತಾಯಿದೆ. ಜಸ್ಟ್ ಪ್ಯಾಟರ್ನ ಫಾಲೋ ಅಪ್ ಮಾಡ್ತಾಯಿದೆ. ನಾಳೆಗೆ ಕೂಡ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಗ್ರೀನ್ ಬರ್ಬೋದು ಅಂತ ಎವ್ರಿ ಒನ್ ಈಸ್ ಎಕ್ಸ್ಪೆಕ್ಟಿಂಗ್. ಓಕೆನಾ? ಯಾಕಂತ ಹೇಳಿದ್ರೆ ಈ ರೇಂಜ್ ಏನಿದೆಯಲ್ವಾ, ಇದು ವೆರಿ ಇಂಪಾರ್ಟೆಂಟ್ ರೇಂಜ್ ಆಗಿರ್ತದೆ. ಓಕೆ, 23,800 ಟು 23,300 ಈ 500 ಪಾಯಿಂಟೆಲ್ಲ ಮಾರ್ಕೆಟು ಲಾಸ್ಟ್ 1 or 2 ವೀಕ್ಸಿಂದನೂ ಮೂಮೆಂಟ್ ಕೊಡ್ತಾ ಇದೆ. ಒನ್ಸ್ ಈ ಬೋತ್ ಲೆವೆಲಲ್ಲಿ ಯಾವುದಾದ್ರು ಕಡೆ ಬ್ರೇಕ್ ಆದಾಗ ಮಾರ್ಕೆಟು ಫಾಲ್ಸ್ ಬ್ರೇಕ್ಔಟ್ ಕೊಟ್ಬಿಟ್ಟು ರಿವರ್ಸಲ್ ಆಗೋ ಚಾನ್ಸಸ್ ಇರ್ತದೆ. ಐದರ್ ಇಟ್ ಗೋಸ್ ಅಬೋವ್ ಅರೌಂಡ್ 23,850 ಅಬೋವ್ ಹೋಗಿಬಿಟ್ಟು ಒಂದ್ಸಲ ಟ್ರ್ಯಾಪ್ ಆಗಿ ಕೆಳಗಡೆ ಬರ್ಬೋದು. ಆರ್ ಎಲ್ಸ್ 23,300 ಲೆವೆಲ್ಗೆ ಬಂದುಬಿಟ್ಟು ಟ್ರ್ಯಾಪ್ ಆಗಿ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಅಪ್ಸೈಡ್ ಮೂಮೆಂಟ್ ಕೊಡ್ಬೋದು. ಈ ಥರ ಟೂ ಸಿನಾರಿಯೋದಲ್ಲಿ ಮಾರ್ಕೆಟು ಮೂಮೆಂಟ್ ಕೊಡೋ ಚಾನ್ಸಸ್ ಇರ್ತದೆ. ಓಕೆ, ಇವಾಗ ನಾವು ನಾಳೆಗೆ ಯಾವ ಥರ ಮೂಮೆಂಟ್ ಆಗುತ್ತೆ ಮಾರ್ಕೆಟ್ ಅಂತ ಒಂದು ಸಲ ನೋಡ್ಕೊಳ್ಳೋಣ. ಎಸ್, ಇವಾಗ ನೀವು ನಾಳೆಗೆ ಲೆವೆಲ್ಸ್ ಯಾವುದೆಲ್ಲ ಇರ್ಬೋದು ಅಂತ ನೋಡಿದರೆ, ಫಸ್ಟ್ ಲೆವೆಲು ಆ್ಯಸ್ ಯೂಶ್ವಲ್ಸ್ ನಾವೇನು ತೊಗೊಂಡಿದ್ವಿ, ಇದು ತುಂಬ ಸಪೋರ್ಟ್ ಆಗಿರುತ್ತೆ 23,600. ಇನ್ ಕೇಸ್ ಏನಾದರೂ ಮಾರ್ಕೆಟು ಗ್ಯಾಪ್ ಡೌನ್ ಆಗಿಬಿಟ್ರೆ, ತುಂಬ ರೀಸನ್ಸ್ ಸ್ಲೈಟ್ಲಿ ಗ್ಯಾಪ್ ಡೌನ್ ಆಗಿಬಿಟ್ರೆ ಮಾರ್ಕೆಟ್ ರೀಸೆಂಟಾಗಿ ಇಮಿಡಿಯೇಟ್ ರೀಟೆಸ್ಟ್ ಆಗಿಬಿಟ್ಟು ಮತ್ತೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ಟು ಇವಾಗ ಟ್ರೆಂಡ್ ಚೇಂಜಸ್ ಆಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ಆನ್ ಇಂಟ್ರಾಡೇ ಬೇಸಿಸಲ್ಲಿ ನಾವು ಪೊಸಿಷನ್ ನೋಡ್ತಾ ಇದ್ದರೆ ಈ ಲೆವೆಲಲ್ಲಿ ನಾವು ನೋಡ್ಕೋಬೋದು. 1 minute. ಇಂಟ್ರಾಡೇ ಬೇಸಿಸಲ್ಲಿ ನೋಡಿದರೆ ಈ ಪ್ಯಾಟರ್ನ ಇದನ್ನು ನಾವು ತುಂಬ ಫಾಲೋ ಮಾಡ್ಕೋಬೋದು. ಈ ರೇಂಜಲ್ಲಿ ಬರೋ ಚಾನ್ಸಸ್ ಇದೆ. ಇದು ಏನು ಬಂದಿದೆ 3 ಟೈಮ್ಸು ಸಪೋರ್ಟ್ ತೊಗೊಂಡಿದೆ ಈ ಲೆವೆಲ್ಸಲ್ಲಿ. ಆ ಲೆವೆಲ್ನ ನಾವು ಸ್ವಲ್ಪ ಫೋಕಸ್ಡಾಗಿ ನೋಡಬೇಕಾಗುತ್ತೆ. ಒನ್ಸ್ ಈ ಲೆವೆಲಿಗೆ ಬಂದಾಗ ಚಾನ್ಸಸ್ ಆರ್ ವೆರಿ ಹೈ ಆ್ಯಕ್ಚುಲಿ, ವಿಚ್ ಈಸ್ 23,450 ಲೆವೆಲಲ್ಲಿ ಬೌನ್ಸ್ ಬ್ಯಾಕ್ ಆಗಬೇಕಾಗುತ್ತೆ. ಇಫ್ ಇನ್ ಕೇಸ್ 23,450 ಬ್ರೇಕ್ ಆದರೆ 450-400 ಬ್ರೇಕ್ ಆಗಿಬಿಟ್ರೆ ಸ್ವಲ್ಪ ಕಂಟಿನ್ಯೂಷನ್ಸ್ ಬರ್ಬೋದು. 23,200ವರೆಗೂ ಟಾರ್ಗೆಟ್ಸ್ ಇರ್ತದೆ. ಓಕೆ, 23,200 ಇಮಿಡಿಯೇಟಾಗಿ ಟಾರ್ಗೆಟ್ ಇರ್ತದೆ. ಇಲ್ಲಿ ಏನಾದರೂ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ಮಾರ್ಕೆಟು ಟ್ರ್ಯಾಪ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಬಂದುಬಿಟ್ರೆ ಸ್ಟಾಪ್ ಲಾಸ್ ಎಲ್ಲ ಟ್ರಿಗರ್ ಮಾಡಿ ಟ್ರ್ಯಾಪ್ ಆಗಿ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಬಂದರೆ ಅಗೈನ್ ಮತ್ತೆ ರೇಂಜಿಗೆ ಬಂದುಬಿಡುತ್ತೆ ಮಾರ್ಕೆಟು. ಅದನ್ನು ನಾನು ನೋಡಬೇಕಾಗತ್ತೆ. ಪೊಸಿಷನಲ್ಲಿ ನೋಡೋದಾದರೆ ನೆಕ್ಸ್ಟ್ 1 or 2 ಡೇಸಲ್ಲಿ 23,600 ಮೇಜರ್ ಲೆವೆಲ್ ಆಗಿರುತ್ತೆ. ಇದು ಬ್ರೇಕ್ ಆದರೆ ಮೇಜರ್ ಸಪೋರ್ಟ್ ಇಮಿಡಿಯೇಟಾಗಿ 23,450 ಆಗಿರುತ್ತೆ. ಇದು ಕೂಡ ಬ್ರೇಕ್ ಆದರೆ ನಾವು ಫರ್ದರು 23,200-100ವರೆಗೂ ಟಾರ್ಗೆಟ್ಸ್ನ ನೋಡ್ಕೊಳ್ಬೋದು. ಓಕೆ, ಇದು ನಾಳೆಗೆ ಟ್ರೇಡಿಂಗ್ಗೆ ನಮ್ಮ ಕಡೆಯಿಂದ ಒಂದು ಅನಲೈಸ್ ಮಾಡಿರೋದು ನಿಫ್ಟಿನ. ನಮ್ಮದು ಎಜುಕೇಷನ್ ಪರ್ಪಸಲ್ಲಿ ನಾವು ಇದು ವಿಡಿಯೋ ಮಾಡ್ತಾ ಇರೋದು, ಯಾವುದೇ ರೀತಿಯ ಸೆಬಿ ರಿಜಿಸ್ಟರ್ಡ್ ಅಲ್ಲ. ಆ್ಯಂಡ್ ಆ್ಯಸ್ ಪರ್ ಯುವರ್ ರಿಸ್ಕ್ ನೀವು ಟ್ರೇಡ್ನ ನೋಡ್ಕೊಂಡ್ಬಿಟ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಥ್ರೂನೇ ನೀವು ಪೊಸಿಷನ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟ್ರೇಡ್ ಸೇಫ್.